ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ನಾನಿವತ್ತು ನನ್ನ ರೆಸಿಪಿ ಗಾರ್ಡನ್ನಲ್ಲಿ ಒಂದು ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಏನು ರೆಸಿಪಿ ಅಂತ ಅಂದ್ಕೊಂಡಿರ್ಬೋದು. ಇವತ್ತೊಂದು ಸ್ಪೆಷಲ್ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಉಪ್ಪಿಟ್ಟು. ಇದು ಬಂದ್ಬಿಟ್ಟು ಮಿಲೆಟ್ ಉಪ್ಮಾ, ಮಿಲೆಟಲ್ಲಿ ಮಾಡುವಂಥದ್ದು. ನಾನಿವತ್ತು ಲಿಟಲ್ ಮಿಲೆಟ್ ಸಾಮೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಸೊ ಇದು ಡಯಾಬಿಟಿಕ್ ಪೇಷಂಟಿಗೆ ಮತ್ತು ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡುವವರಿಗೆ ತುಂಬಾ ಒಳ್ಳೆಯ ಫುಡ್ ಅಂತ ಹೇಳ್ಬೋದು. ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ, ಎನಿ ಟೈಮ್, ಯಾವ ಟೈಮಲ್ಲಿ ಬೇಕಾದರೂ ತಗೊಳ್ಬೋದು ಉಪ್ಪಿಟ್ಟನ್ನು ಮಾಡಿಕೊಂಡು. ಯಾಕಂದರೆ ಇದರಲ್ಲಿ ತುಂಬ ತರಕಾರಿಯನ್ನು ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ನಮ್ಮ ವೆಯ್ಟ್ ಲಾಸ್ ಕೂಡ ಬೇಗ ಆಗುತ್ತೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ಹೇಗೆ ಮಾಡಿ ತಿಂತಾ ಇದ್ದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಾತ್ರೆ ಬಿಸಿಗಿಟ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಬೇವಿನ ಸೊಪ್ಪು, ಒಣಮೆಣಸು, ಸ್ವಲ್ಪ ಕ್ಯಾಶ್ಯೂ, ಆನಿಯನ್, ಹಾಗೆ ಹಸಿಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಆನಿಯನ್ ಇದು ಕಲರ್ ಚೇಂಜ್ ಆಗಿದೆ. ಈಗ ನಾವು ಟೊಮೆಟೊವನ್ನು ಹಾಕ್ಕೊಳ್ಳುವ. ಟೊಮೆಟೊ ನೀಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ನಮಗೆ ಬೇಕಾದಂತಹ ವೆಜಿಟೇಬಲನ್ನು ಆ್ಯಡ್ ಮಾಡ್ಕೊಳ್ಬೋದು. ಬೀನ್ಸ್ ಆದರೆ ಬೀನ್ಸು, ಕ್ಯಾರೆಟ್, ಯಾವುದು ವೆಜಿಟೇಬಲ್ ಬೇಕಾದರೆ ಲೀಫ್ ವೆಜಿಟೇಬಲ್ ಆದರೆ ಲೀಫ್ ವೆಜಿಟೇಬಲನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ರಾತ್ರಿ ನೆನೆಸಿಟ್ಕೊಂಡಿರುವಂತಹ ಗ್ರೀನ್ ಪೀಸ್ ಇದೆ, ಗ್ರೀನ್ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ನಾರ್ಮಲಾಗಿ ಹೆಚ್ಚಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತೇನೆ. ಎಸ್ಪೆಷಲಿ ನನಗೆ ಕ್ಯಾರೆಟ್ ಹಾಗೆ ಬೇಯಿಸಿದ ಮೇಲೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ತುರಿದು ಹಾಕ್ಕೊಂಡ್ರೆ ಗೊತ್ತಾಗಲ್ಲ, ಹಾಗಾಗಿ ತುರಿದು ಹಾಕ್ಕೊಳ್ತಾ ಇದ್ದೇನೆ. ಈ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳುವ. ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಬೇಯಲಿಕ್ಕೆ ಬಿಡುವ. ಇವಾಗ ಇದಕ್ಕೇನೆ ನಾನು ನೆನೆಸಿಟ್ಕೊಂಡಿರುವಂತಹ ಲಿಟಲ್ ಮಿಲೆಟ್ ಸಾಮೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಇದನ್ನು ನಾನು ಒಂದು 5 ರಿಂದ 6 ಗಂಟೆ ನೀಟಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೇನೆ. ಕಂಪಲ್ಸರಿ ನಾವು ಮಿಲೆಟನ್ನು ನೆನೆಸ್ಕೊಳ್ಳೇಬೇಕು, ಹಾಗೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಮತ್ತು ನೆನೆಸಿದರೆ ಬೇಗನೆ ಬೇಯುತ್ತೆ ಕೂಡ. ನಾನಿಲ್ಲಿ 1 ಲೋಟ ಆಗುವಷ್ಟು ಟೀ ಗ್ಲಾಸ್ ಇರುತ್ತಲ್ಲ, ಟೀ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಮಿಲೆಟನ್ನು ತಗೊಂಡಿರುವಂಥದ್ದು. ಅದಕ್ಕೆ ನಾನು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ, ಅಥವಾ 2 ಹಾಕಿದರೂ ಸಾಕಾಗ್ಬೋದು. ನಾನಿಲ್ಲಿ 3 ಗ್ಲಾಸ್ ಹಾಕ್ಕೊಳ್ತಾ ಇದ್ದೇನೆ. ಇದು ಸರಿಯಾಗಿ ಕುದಿ ಬರಬೇಕು. ಸ್ಲೋ ಫ್ಲೇಮಲ್ಲಿಟ್ಟು ನಾನು ಹಾಗೆ ಮುಚ್ಚಿ ಇಡ್ತೇನೆ. ಕುದಿ ಬರುವ ತನಕ ಬೇಕಾದರೆ ಹೈ ಫ್ಲೇಮಲ್ಲಿಟ್ಟು ಮತ್ತೆ ಮುಚ್ಚಿಡ್ಬೋದು. ನಾವು ಉಪ್ಪಿಟ್ಟು ಮಾಡುವಾಗಾದರೆ ನೀರನ್ನು ಬಾಯ್ಲ್ ಮಾಡಿ ರವನ್ನು ಫ್ರೈ ಮಾಡಿ ಹಾಕ್ತಾಯಿದ್ವಿ. ಬಟ್ ನಮಗಿದು ಬೇಯಬೇಕಲ್ವ ಅಕ್ಕಿ, ಹಾಗಾಗಿ ನಾನು ನೀರನ್ನು ಇದರಲ್ಲೇ ಹಾಕ್ಕೊಂಡಿದ್ದೇನೆ. ಒಂದು 10 ನಿಮಿಷ ಬೇಯಿಸಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಸೊ
ಬೆಂದಿದೆ. ಎಸ್, ಒಂದು ವೇಳೆ ಬೆಂದಿಲ್ಲ ಅಂತಂದರೆ ಮಿಡ್ಲಲ್ಲಿ ನೀವು ಓಪನ್ ಮಾಡಿ ನೋಡ್ಬೋದು ಲಿಡ್ಡನ್ನು. ಆ್ಯಂಡ್ ಬೇಯ್ತಾ ಇಲ್ಲ ಅಥವಾ ನೀರು ಕಮ್ಮಿ ಆಗಿದೆ ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದು ಸ್ವಲ್ಪ ನೀರಿನ ಅಂಶ ಇದೆ ಅಲ್ವಾ, ಇದು ಡ್ರೈ ಆಗಲಿಕ್ಕೆ ಬಿಡುವ. ಪೂರ್ತಿ ಡ್ರೈ ಆಗಿದೆ ಆ್ಯಂಡ್ ರೆಸಿಪಿ ರೆಡಿ ಆಗಿದೆ. ಉಪ್ಮಾ ಆಗಿದೆ. ಉಪ್ಪನ್ನು ನೋಡ್ಕೊಳ್ಳಿ. ಕಾಯಿ ತುರಿ ಬೇಕಂದರೆ ಕೂಡ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು. ಬೇಕು ಅಂದರೆ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಆಗಿ ಹಾಕ್ಕೊಳ್ಬೋದು. ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ನಾನು ಯಾವಾಗಲೂ ಇದನ್ನು ಮಾಡ್ಕೊಳ್ತೇನೆ. ಒಮ್ಮೊಮ್ಮೆ ಮಧ್ಯಾಹ್ನ ಊಟಕ್ಕೆ, ಇಲ್ಲಾಂದರೆ ಈವ್ನಿಂಗ್ ಆ ಟೈಮಲ್ಲಿ ನಾನು ಇದನ್ನು ಮಾಡಿ ತಿಂತೇನೆ. ನನಗೆ ತುಂಬ ಇಷ್ಟ. ಬೇರೆ ಬೇರೆ ವೆಜಿಟೇಬಲನ್ನು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಮಾಡ್ಬೋದು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇಷ್ಟು ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬ ಹೆಲ್ದಿ ಇರೋದ್ರಿಂದ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್.